ಓಕೆ, ಸೊ ನೋಡಿ, ಈ ಸೆಂಟ್ರಲ್ ಜೈಲಿನ ಅಕ್ರಮಕ್ಕೆ ಬ್ರೇಕ್ ಹಾಕೋದಿಕ್ಕೆ ಸಾಧ್ಯನೇ ಆಗ್ತಾ ಇಲ್ವಾ ಅನ್ನೋ ಪ್ರಶ್ನೆ ಹುಟ್ಕೊಂಡಿರುವಂಥದ್ದು. ಒಳ ಉಡುಪಿನಲ್ಲಿ ಗಾಂಜಾ ಸಪ್ಲೈ ಮಾಡ್ತಾ ಇದ್ದವರೊಬ್ಬರನ್ನ ಲಾಕ್ ಮಾಡಿದ್ದಾರೆ. ಅಲ್ಲೇ ಕೆಲಸ ಮಾಡ್ತಾ ಇದ್ರು ಇವರು. 10,000ಕ್ಕೋಸ್ಕರ ಕೈದಿಗೆ ಗಾಂಜಾ ಸಪ್ಲೈ ಮಾಡ್ತಾ ಇದ್ದಂಥ ವ್ಯಕ್ತಿಯನ್ನ ಅರೆಸ್ಟ್ ಮಾಡಲಾಗಿದೆ. ಸಮವಸ್ತ್ರದಲ್ಲೇ ಗಾಂಜಾ ಸಪ್ಲೈ ಮಾಡ್ತಾ ಇದ್ದಂಥ ಆಸಾಮಿ ತಪಾಸಣೆಯ ವೇಳೆ ರೆಡ್ ಹ್ಯಾಂಡಾಗಿ ಸಿಕ್ಕಿಬಿದ್ದಿದ್ದ ಈತ. ಹೆಸರು ಪ್ರಕಾಶ್ ಗಾವಡೆ ಅಂತ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನೋಡಿ, ಆರೋಪಿಯನ್ನು ಬಂಧಿಸಿ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಪರಪ್ಪನ ಅಗ್ರಹಾರ ಪೊಲೀಸರು. ಮಾರ್ಚ್ 9ರಂದು ರಾತ್ರಿ 8:15 ಸುಮಾರಿಗೆ ನಡೆದಿರುವಂತಹ ಘಟನೆ. ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ಶಿವರಾಜ್. ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇರ್ತಕ್ಕಂಥದ್ದು. ಶಿವರಾಜ್, ಹೆಂಗ್ ಸಿಕ್ಕಿಬಿದ್ದ ಈತ? ಹೇಗೆ ಗೊತ್ತಾಯ್ತಂತೆ ಈತ ಗಾಂಜಾ ಸಪ್ಲೈ ಮಾಡ್ತಾ ಇದ್ದ ಅಂತ? ಎಸ್ ಶಿವಶಂಕರ್, ಏನು ಬೆಂಗಳೂರು ನಗರದ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತ ಕೈದಿಗಳಿಗೆ ಮೋಜು ಮಸ್ತಿಗೇನು ಕಡಿಮೆ ಇಲ್ಲ ಅನ್ನೋದು ಈಗಾಗಲೇ ಸಾಕಷ್ಟು ಬಾರಿ ಸಾಬೀತಾಗಿದೆ. ಅಲ್ಲಿರುವಂತ ಸಿಬ್ಬಂದಿಗಳೇ ಕೈದಿಗಳಿಗೆ ಸಾಥ್ ನೀಡ್ತಾರೆ ಅನ್ನೋದು ಕೂಡ ಜಗಜ್ಜಾಹಿರೋದು ಕೂಡ ಈಗಾಗಲೇ ಗೊತ್ತಿದೆ. ಇಂಥದ್ದೇ ಒಂದು ಘಟನೆ ಮಾರ್ಚ್ 9ರ ರಾತ್ರಿ ಸುಮಾರು 8:15 ಸಮಯದಲ್ಲಿ ಏನು ಅಲ್ಲಿನ ವಾರ್ಡರ್ ಆಗಿ ಕೆಲಸ ಮಾಡ್ತಿದ್ದಂತ ಪ್ರಕಾಶ್ ಗವಾಡೆ ಎನ್ನುವ ವಾರ್ಡರ್ ತನ್ನ ಒಳ ಉಡುಪಿನಲ್ಲಿ ಗಾಂಜಾ ಇಟ್ಕೊಂಡು 10,000ಕ್ಕೆ ಡೀಲ್ ಮಾಡ್ಕೊಂಡು ಸಪ್ಲೈ ಮಾಡಲು ಹೋದಾಗ ಪೊಲೀಸರ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಬಿದ್ದಿರ್ತಾನೆ, ಲಾಕ್ ಆಗಿರ್ತಾನೆ. ಈ ವೇಳೆ ತಪಾಸಣೆ ಮಾಡಿದಾಗ ಏನು ಒಳ ಉಡುಪಿನಲ್ಲಿ ಸಪ್ಲೈ ಮಾಡಲು ತಗೊಂಡು ಹೋಗ್ತಿದ್ದಂತ ಕಪ್ಪು ಟೇಪ್ ನಿಂದ ಒಂದು ಸುತ್ತಿರುವಂತ ಹಣ ಮತ್ತು ಪಟ್ಟಣದಲ್ಲಿ ಪತ್ತೆಯಾಗಿರ್ತದೆ. ಅದನ್ನು ಪೊಲೀಸರು ಏನು ತನಿಖೆ ಕೈಗೊಂಡು ಪರಿಶೀಲನೆ ಮಾಡಿದಾಗ ಗಾಂಜಾ ಅನ್ನೋದು ಕನ್ಫರ್ಮ್ ಆಗುತ್ತೆ. ಈತ ಏನು ಅಲ್ಲಿ ಕೆಲಸ ಮಾಡ್ತಿರುವಂತ KSIF ಸಿಬ್ಬಂದಿಯನ್ನು ಏನು ಕಣ್ತಪ್ಪಿಸಿ ಸುಮಾರು, ಇದು ಮೊದಲೇನಲ್ಲ, ಈ ಹಿಂದೆಯೂ ಕೂಡ ಹಲವಾರು ಬಾರಿ ಆತ ಅವರ ಕಣ್ತಪ್ಪಿಸಿ ಗಾಂಜಾ ಸಪ್ಲೈ ಮಾಡುತ್ತಿದ್ದಂತೆ. ಪೊಲೀಸರು ಈಗಾಗಲೇ ಈತನನ್ನು ಬಂಧಿಸಿ ಕಾನೂನು ಕ್ರಮಗಳನ್ನು ಕೂಡ ಕೈಗೊಂಡಿರುವಂತದ್ದು. ಪ್ರಮುಖವಾಗಿ ಬೆಂಗಳೂರು ನಗರ ಕಮಿಷನರ್ ಈಗಾಗಲೇ ಹಲವಾರು ಬಾರಿ ಕಟ್ಟುನಿಟ್ಟಿನ ಸೂಚನೆಗಳನ್ನು ಕೂಡ ಸಾಕಷ್ಟು ಬಾರಿ ನೀಡಿದ್ರು ಕೂಡ ಅಲ್ಲಿನ ಸಿಬ್ಬಂದಿಗಳು, ಪೊಲೀಸ್ ನಿರ್ದೇಶಕರು ಕೂಡ ಯಾವುದೇ ರೀತಿಯಾದಂತ ಕ್ಯಾರೆ ಅನ್ನದೇ ಈಗಾಗಲೇ ನಾವು ದಿನನಿತ್ಯ ಕೂಡ ನೋಡ್ತಾನೆ ಇರ್ತೀವಿ. ಪರಪ್ಪನಗ್ರಹಾರ ಜೈಲಿನಲ್ಲಿ ಕೆಲವೊಂದಿಷ್ಟು ಇಂತಹ ಘಟನೆಗಳು ಒಂದಲ್ಲ ಒಂದಿನ ಸುದ್ದಿ ಆಗ್ತಾನೆ ಇರುತ್ತೆ. ಬರೀ ಏನು ಪರಪ್ಪನಗ್ರಹಾರ ಜೈಲಲ್ಲಿ ಅಲ್ಲ, ಏನು ಕರ್ನಾಟಕದಲ್ಲಿರುವಂತಹ ಹಲವಾರು ಜೈಲುಗಳಲ್ಲಿ ಇಂತಹ ಘಟನೆಗಳು ನಡೀತಾನೆ ಇದಾವೆ ಶಿವಶಂಕರ್. ಶಿವರಾಜ್, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗಾಗಿ.